ಕುರಿಗಳು ಸಾರ್ ಕಾರ್ಯಕ್ರಮದ ಅಭಿಮಾನಿ ವೀಕ್ಷಕರಿಗೆ ವಿನಯಪೂರ್ವಕ ಸ್ವಾಗತ. ಇಂದಿನ ಹಿಲೇರಿಯಸ್ ಕಾನ್ಸೆಪ್ಟ್ಸ್ ಲಲ್ಲು ಅಳಿಯ, ನಾನು ಬದುಕಿರೋವರೆಗೂ ನಮ್ಮ ಅಂಕಲ್ನ ಮುಟ್ಟಕ್ಕಾಗಲ್ಲ, ಮತ್ತು ಕಮಿಷನ್ ಕನ್ಫ್ಯೂಷನ್. ನಮ್ಮೂರಿಗೆ ಒಬ್ಬ VVIP ಅವರ ಅಳಿಯ ವಿಸಿಟ್ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಅವ್ರನ್ನ ರೈಲ್ವೆ ಸ್ಟೇಷನ್ ಇಂದ ಕರ್ಕೊಂಡ್ಬರ್ಬೇಕು ಅಂತ ಆರ್ಡರ್ ಮಾಡ್ತಾರೆ. ರಾಯಲ್ ಆಫೀಸರ್ ರಾಮೇಗೌಡ್ರ ಮಗ ಕಿಂಗ್ ಹರೀಶ್ ಅವರ ಆರ್ಡರ್ ಪ್ರಕಾರ ವೆಹಿಕಲ್ ತಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸ್ ಮಲ್ಲಯ್ಯ ಉರುಫ್ ಪ್ರತಾಪ್ AC ಕ್ವಾಲಿಸ್ನಲ್ಲಿ ಸುಖ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಮಲ್ಲಯ್ಯನಿಗೆ ತನ್ನ ಹನಿಮೂನ್ ದಿನಗಳು ನೆನಪಾಗ್ತವೆ. ತಕ್ಷಣ ವೆಹಿಕಲ್ನ ರಸ್ತೆ ಬದಿಲಿ ನಿಲ್ಲಿಸ್ತಾನೆ. ನಲ್ಲೆ ಜೊತೆ ಫೋನಲ್ಲಿ ಲಲ್ಲೆ ಹೊಡಿತಾ ಇರಬೇಕಾದ್ರೆ VIP ಹುಡುಕೊಂಡು ಅಲ್ಲಿಗೆ ಬರ್ತಾರೆ ರಾಯಲ್ ಆಫೀಸರ್ ಕಿಂಗ್ ಹರೀಶ್. ಮಲ್ಲಯ್ಯನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಬೀಸೋ ದೊಣ್ಣೆನ ತಪ್ಪಿಸ್ಕೊಳ್ಳೋದಕ್ಕೆ ಮಲ್ಲಯ್ಯ ಏನು ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ ನೋಡಿ ಕಾನ್ಸೆಪ್ಟ್ ಲಲ್ಲು ಅಳಿಯ. ಸರ್, ರೈಲ್ವೆ ಸ್ಟೇಷನ್ ಎಷ್ಟು ದೂರ ಐತಿ ಇಲ್ಲಿಂದ? 4 ಕಿಲೋಮೀಟರ್. ಎಂಥ ಕೆಲಸ ಆಗ್ಬಿಟ್ಟಿದೆ ಸರ್, ಒಂದು ಅನ್ಯಾಯವಾದ ಕೆಲಸ ಆಗ್ಬಿಟ್ಟಿದೆ. ಲಲ್ಲು ಪ್ರಸಾದ್ ಅದು ಯಾದವ್ ಇಲ್ವಾ, ಸೆಂಟ್ರಲ್ ಮಿನಿಸ್ಟರ್ ಬಿಆರ್ ಅವರು ಅಳಿಯನ್ನ ಕರ್ಕೊಂಬ ಅಂತ ನನ್ ಕೇಳಿದ್ರು ಸರ್. ನಾನು ಯಾರ ಜೊತೆ ನಾವು ಮಾತಾಡ್ಕೊಂಡು ಅನ್ಯಾಯ ಮಾಡ್ಕೊಬಿಟ್ಟಿದ್ದೀನಿ, ನನ್ನ ಕೆಲಸ ಹೋಗ್ಬಿಡೋಂಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಈಗ ನಮ್ಮ ರೈತರು ಬರ್ತಾರೊಬ್ರು, ಅಂದ್ರೆ ನಮ್ಮ ಸ್ನೇಹಿತರು, ನಮ್ಮ ಸಹೋದ್ಯೋಗಿ, ಅವ್ರು ಬಂದು ನೋಡ್ಕೊಂಡು ನಮ್ಮ ಸಾಹೇಬ್ರಿಗೆ ರಿಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ, ನಿನ್ನೆ ಲಲ್ಲು ಪ್ರಸಾದ್ ಅಳಿಯ ಅಂತ ಹೇಳ್ಬಿಡ್ತೀನಿ ಸುಮ್ಮನೆ. ಹಿಂಗಿದ್ದೀನಿ, ದಯವಿಟ್ಟು ಸರ್, ಅವ್ರಿಗೇನು ಗೊತ್ತಾಗಲ್ಲ ಸರ್, ಅವ್ರು ನೋಡೇ ಇಲ್ಲ. ಹಂಗೆ ಹೇಳ್ಬಿಡ್ತೀನಿ, ನೀವು ಒಂದು ಕೆಲಸ ಮಾಡಿ ಅನ್ಕೊಬಿಡಿ ಆಯ್ತಾ. ಸುಮ್ಮನೆ ಇವಾಗ ಅವ್ರು ಯಾರ ಬಂದ್ರೆ ಈ ಟೋಪಿ ಹಾಕೊಂಡಿರಿ, ಯಾವ್ದಕ್ಕೂ ಅವರು ಲಲ್ಲು ಪ್ರಸಾದ್ ಅಳಿಯ ಟೋಪಿ ಹಾಕಿ. ಅದಕ್ಕೆ ಅವ್ರು ಬಂದಾಗ ಹ್ಞೂ ಸರ್ ನಾನೇ ಲಲ್ಲು ಪ್ರಸಾದ್, ಯಾವ ಹೋಟ್ಲು ಅಂತ ಕೇಳ್ತಾರೆ, ಯಾವ ಹೋಟ್ಲಲ್ಲಿ ಇರಿಸ್ಬೇಕು ಅಂತ. 2 ಹೋಟ್ಲ್ ಇರ್ತಾರೆ, ಯಾವ್ದಾರು ಒಂದು ಹೆಸರು ಹೇಳಿ, ನನಗೇನಾರು ಒಂದು ಇನ್ಫ್ಲೂಯೆನ್ಸ್ ಮಾಡಿದ್ದೆ ಅಂತ ಮಾಡ್ತೀನಿ ಬಿಡ್ರಿ. ಅದಕ್ಕೇನು ನಮ್ಮ ಯಾವುದೋ ಒಂದು ಹೇಳಿ ಸರ್. ತುಂಬಾ ಇವು ಸಾಹೇಬ್ರೆ ಬಂದ್ಬಿಟ್ರು, ಹೋಗಿ ಹೊತ್ತಿಗೆ ಇರಿ 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 ಬಂದ ತಕ್ಷಣ ಸಲ್ಯೂಟ್ ಹೊಡ್ಬಿಡ. ಬೇಡ ನೀವು ಮಿನಿಸ್ಟರ್ ಅಳಿಯ ಸರ್, ಗುಡ್ ಮಾರ್ನಿಂಗ್ ಸರ್. ಕರ್ಕೊಂಡ್ಬಿಟ್ಟಿದ್ದೀನಿ ಸರ್. ಇಲ್ಲಿ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಜಾರ್ಜ್. ಹೌದಾ, ಲಲ್ಲು ಪ್ರಸಾದ್ ಅಳಿಯ ಅವರ ಹೆಸರು ಹೇಳಿ ಸರ್. ಹೇಳ್ತಾರೆ. ತಮ್ಮ ಹೆಸರು? ಜಾರ್ಜ್ ಅಂತನಾ? ವೆರಿ ಗುಡ್ ಸರ್. ನಿಮ್ಗೆ ಹೋಟೆಲ್ ಲಲಿತ್ ಮಹಲ್ ಆಗುತ್ತಾ ಇಲ್ಲ ಸರ್ಕಿಟ್ ಹೌಸ್ ಆಗುತ್ತಾ ಸರ್? ನಿಮ್ಗೆ ಕಿಂಗ್ಸ್ ಕೋರ್ಟ್ ಆಗುತ್ತಾ? ಕಿಂಗ್ಸ್ ಕೋರ್ಟ್. ಓಕೆ. ಆಮೇಲೆ ಸರ್, ಇದು ನಾನ್ ವೆಜ್ ವೆಜ್, ಯಾಕೆಂದ್ರೆ ಎಲ್ಲ ಅರೇಂಜ್ ಮಾಡ್ಬೇಕಲ್ಲ ನಾವು. ಪ್ಯೂರ್ ವೆಜಿಟೇರಿಯನ್ ಸರ್. ಪ್ಯೂರ್ ವೆಜಿಟೇರಿಯನ್. ಫೈನ್ ಸರ್. ಸರ್, ಆಮೇಲಿಂದ ನಿಮ್ಮ ಮಾವರ್ಗಳಿ ನಂದು ಸ್ವಲ್ಪ ಪ್ರಮೋಷನ್, ನಾನು ಬೆಂಗಳೂರಿಗೆ ಹೋಗ್ಬೇಕು ಸರ್, ತುಂಬ ಇದಾಗ್ಬಿಟ್ಟಿದೆ. ದಯವಿಟ್ಟು ಮಿಸ್ ಮಾಡಿದೆ. ಹೌದಾ? ರೈಲ್ವೆ ಸ್ಟೇಷನ್ ಸರ್. ಹೌದಾ? ನೀವು ಸಲ್ಯೂಟ್ ಹೊಡೆಯಂಗಿಲ್ಲ, ನೀವು ಅಳಿ ಅಂದ್ರು. ಇಬ್ರು ಒಟ್ಟಿಗೆ ಬರ್ತಾ ಇದ್ದೀವಿ. ಹೌದು ಸರ್, ಇಬ್ರು ಒಟ್ಟಿಗೆ ಬರ್ತಾ ಇದ್ದೀವಿ ಸರ್. ಏನ್ ಇಬ್ರು ಸರ್ ಆಟ ಆಡ್ತಾ ಇದ್ರ ಅಲ್ಲಿ ನೀವು? ಅಲ್ಲಿ ನನಗೆ ಇದರಿಂದ ಕಂಟ್ರೋಲ್ ರೂಮ್ ಇಂದ ಫೋನ್ ಬಂದಿದೆ. ಅಲ್ಲಿ ಸಾಹೇಬ್ರು ಇವರು ಲಲ್ಲು ಪ್ರಸಾದ್ ಅಳಿಯನ್ ಕರ್ಕೊಂಡ್ ಬಂದಿಲ್ಲ ಅಂತ ಆಟ ಆಡ್ತಿದ್ರ. ಹೋಗಿ ನಾ ಕರ್ಕೊಂಡ್ ಬಂದಿಲ್ಲ. ಇವ್ರು ಯಾರು ಇವರು? ಸರ್ ಬನ್ನಿ ಸರ್. ಸುಮ್ಮನೆ ಒಂದು ನಿಮಿಷ ಬನ್ನಿ ಸರ್, ನಿಂತ್ಕೊಳ್ಳಿ ಸರ್. ನಿಮ್ದು ಯಾವ್ದೋ ತಪ್ಪು, ನೀವು ಹಿಂದಿ ಮಾತಾಡ್ತಾವ್ರೆ ಹೇಳಿ ಸರ್. ಏನೋ ತಪ್ಪು ಇದಾಗುತ್ತಿದೆ, ನಾನು ಎಲ್ಲೋ ಅರೆಸ್ಟ್ ಮಾಡಿ. ಈಗ ಏನ್ ಮಾಡುದಿಲ್ಲ ಅಂದ್ರೆ ನನ್ ಕೆಲಸ ಹೋಗುತ್ತೆ. ಈಗ ನಾನು ನಿಮ್ನ ಅರೆಸ್ಟ್ ಮಾಡ್ಲೇಬೇಕು. ಇವ್ರು ಏನೇನೋ ಹೇಳ್ಬಿಟ್ಟು ನನ್ಗೆ ಇದು ಮಾಡಿದ್ರೆ ನನ್ನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ನೀವ್ ಹೇಳ್ತಾರೆ ಸ್ವಾಮಿ. ಏನಾದ್ರು ಇದ್ರೆ ನನ್ಗೆ ಇದು ಮಾಡ್ತಾ ಇದೀಯಾ? ನಾನೇ ಸಸ್ಪೆಂಡ್ ಆಯ್ತೀನಿ, ನಿಮ್ಗೆ ಏನ್ ಸರ್ ಬಂದು ಹೇಳಿ. ನಾನು ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ನೀವು ಸಸ್ಪೆಂಡ್ ಆದ್ರೆ ನನ್ನ ಮಧ್ಯೆ ದೂರಿಸ್ತಾ ಇದೀರಾ? ಅಲ್ಲ, ಲಲಿತ್ ಮಾಲ್ ಬೇಕಾ, ಸರ್ಕ್ಯೂಟ್ ಹೌಸ್ ಬೇಕಾದ್ರೆ ಕಿಂಗ್ಸ್ ಕೋಟೆ ಬೇಕು ಅಂತ ಹೇಳ್ತಿರಲ್ರಿ ನೀವು. ನನ್ಗೇನೆ ಒಬ್ಬ ದೊಡ್ಡ ವ್ಯಕ್ತಿಗಳೆಲ್ಲ ಅಲ್ಲಿ ತನಗೆ ಹೋಗೋದು, ಕಿಂಗ್ಸ್ ಕೋರ್ಟ್ ಲಲಿತಮ್ಮ ಅಲ್ಲೋ ಸಾಧಾರಣ ತಾನೇ ಹೋಗೋದು ಸರ್. ಒಂದ್ 2-3 ದಿನ ಜೈಲ್ಗೆ ಹಾಕ್ತಾರ. ಅದು ಯಾವ ಮಹಾನಿಷ ಹೋಗ್ಬಿಟ್ಟು ಬಂದ್ಬಿಡಿ ಸರ್. ಹೋಯ್ತೀನಿ ಸ್ವಾಮಿ ಜೈಲ್ಗಾದ್ರೂ. ನೀವು ಹೇಳಿ, ನಿಮ್ಗೆ ಹೇಳ್ತೀನಿ. ಫಸ್ಟ್ ನಿಮ್ದು ನಂಬರ್ ಕೊಡಿ, ನಂಬರ್ ಕೊಡಿ. ನೋಡಿ, ನಾನ್ ತೋರ್ಸಲ್ಲ, ಹೆಸರೇ ತೋರ್ಸಲ್ಲ. ನಾನು ಬದುಕಿರೋವರೆಗೂ ನಮ್ಮ ಅಂಕಲ್ನ ಮುಟ್ಟಕ್ಕಾಗಲ್ಲ. ಚಿಕ್ಕ ಹುಡುಗ ನನ್ನ ಹೆಸರು ತೋರ್ಸಿದ್ರೆ ತಾನೇ ನೀವು ಸಸ್ಪೆಂಡ್ ಮಾಡ್ಸೋದು? ಏನ್ ಮಾಡ್ತೀರಾ? ಮೊದಲೇ ನೋಡ್ಕೊಂಡಿದ್ದೆ ಪುಟ್ಮಾದ ಹೆಸರೇನ್ರಿ ಅವ್ರದ್ದು? ನೀ ಗ್ಯಾರಂಟಿ ಸಸ್ಪೆಂಡ್ ಕಡೆ ನಿಮ್ನ ಅರೆಸ್ಟ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಮಾಡಿರೋದು ಮಾತಾಡ್ತಾ ಇದ್ದೀವಿ. ನೀನಾಕ ಸರ್ ಕಾನ್ಸೆಪ್ಟ್ ನನ್ನೇ ಸರ್. ನೋಡಿ ಇವನ್ನೇ ಇರ್ಕೊಂಡಾರೆ ಹೋಗಿ. ಅವನೇ ಸರ್ ಕಾನ್ಸೆಪ್ಟ್ ಹೇಳಿದ್ದು. ಜಾಲಕ್ಕೆ
ಕುರಿ ಶರಣಾಯ್ತು ಕುರಿಗಳ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ನಮ್ಮೊಂದಿಗೆ ಮುತ್ತಣ್ಣವರಿದ್ದಾರೆ. ಮುತ್ತಣ್ಣವರು ಡಿ ಶಿವಪ್ಪ ಅವರಿಗೆ ಕಿರುಕಾಣಿಕೆಗಳನ್ನ ಕೊಡ್ತಾರೆ. ಹಬೀಬ್ ಇಂಡಸ್ಟ್ರೀಸ್ ರವರ ಜೀವ ಕುಕಿಂಗ್ ಆಯಿಲ್ ರವರಿಂದ ಈ ಕಿರುಕಾಣಿಕೆ. ತಾವು ದಯವಿಟ್ಟು ಇದನ್ನ ಇವ್ರು ಕೊಡಬೇಕು. ನವರಸ ನಾಯಕ ಜಗ್ಗೇಶ್ ಹಾಗೂ ಎಸ್ ನಾರಾಯಣ್ ರವರ ಹನಿಮೂನ್ ಎಕ್ಸ್ಪ್ರೆಸ್ ಚಿತ್ರತಂಡದಿಂದ ಈ ಕಿರುಕಾಣಿಕೆ. ಸವಿ ಹೋಮಿಯೋಪತಿಕ್ ರವರ ಸವಿ ಗ್ಲಿಸರಿನ್ ಸೋಪ್ಸ್ ರವರಿಂದ ಈ ಕಿರುಕಾಣಿಕೆ. GRS ಫ್ಯಾಂಟಸಿ ಪಾರ್ಕ್ ಮೈಸೂರು ಇವರ ವತಿಯಿಂದ ಈ ಕಿರುಕಾಣಿಕೆ. ತಾವು ದಯವಿಟ್ಟು ಇದನ್ನು ಇವ್ರು ಕೊಡ್ಬೇಕು. ಲಲ್ಲು ಪ್ರಸಾದ್ ಅವರ ಅಳಿಯ ಅಂತ ಹೇಳಿ ಅಂದ್ರೆ ಯಾಕೆ ಸರ್ ಒಪ್ಕೊಂಡ್ಬಿಟ್ರಲ್ಲ? ನೀವು ಕೈ ಮುಗಿದ್ದು ರೈಲ್ವೆ ಸ್ಟೇಷನ್ ಐತೆ, ಎಲ್ಲ ಐತೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಅವ್ರು ಬರಕ್ಕೆ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ. ಆಮೇಲೆ ಇನ್ಸ್ಪೆಕ್ಟರ್ ಬಂದಾಗ ಏನ್ ಅನಿಸ್ತು ಸರ್? ಇದೇನು ಈ ತರ ಆಗೋಯ್ತಲ್ಲ, ತೊಂದರೆ ಆಗೋಯ್ತಲ್ಲ, ಏನೇನೋ ನಾನೇ ಅದಕ್ಕೆ ಹೋಗಿದ್ದೆ, ಇದೇನು ನಾನು ಪೊಲೀಸ್ನವ್ರು ಈ ತರ ಮಾಡ್ಬಿಟ್ಟಲ್ಲ, ನಂಗೆ ಗಾಬರಿ ಆಯ್ತು ಸರ್. ಹೀಗೆ ನಗ್ನಗ್ತಾ ಇರಿ. ನಾವು ಮಾಡಿದ ತಮಾಷೆಗೆ ದಯವಿಟ್ಟು ಕ್ಷಮಿಸ್ಬೇಕು. ಹೇಳ ಮಾತಾಡಿ. ಅಯ್ಯೋ ಹೇಳಿ ಇವರು ಸಾಹೇಬ್ರು ಹೇಳಿದ್ರು ಮಿನಿಸ್ಟರ್ ಪಿ ಮಗನ ಇದು ಮಾಡ್ಬೇಕಂತ ನೋಡಿ ಸರ್. ಅಯ್ಯೋ ಸರ್ ಇಲ್ಲೇ ಇದ್ದಾರೆ ಸರ್, ಮಿನಿಸ್ಟರ್ ಪಿ ಮಗನ ಜೊತೆನೇ ಇದ್ದೀನಿ ಸರ್ ನಾನು. ಪಿಕಪ್ ಮಾಡಕ್ಕೆ ಮಾಡಿದ್ರೆ ರೈಲ್ವೆ ಸ್ಟೇಷನ್ ಇಂದ ಸಾಹೇಬ್ರು ಬರ್ತಿದ್ರು ಈಗ. ಸರ್ ಇದಾರೆ ಸರ್. ಸರ್ ಸಾಹೇಬ್ರು ಅವ್ರ ಅಡಿಗೆ ನೋಡಿಲ್ಲ ಅಲ್ವಾ ಸರ್? ನೋಡಿಲ್ಲ ಬೇಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರು ವೇಟ್ ಮಾಡಿಸ್ತಾರೆ ಪೊಲೀಸ್ ರೈಲ್ವೆ ಸ್ಟೇಷನ್ ಹತ್ರ. ಸರ್ ನಾನು ಇಲ್ಲೇ ಇದ್ದೀನಿ, ಅವ್ರ ಜೊತೆನೇ ಇದ್ದೀನಿ. ಅಯ್ಯೋ ಯಾರನ್ನ ಪಿಕಪ್ ಮಾಡಕ್ಕೆ ಹೇಳಿದ್ರು ಅಂತ ಏನ್ ಮಾಡೋದಪ್ಪ ಈಗ? ಒಂದು ಹೆಲ್ಪ್ ಮಾಡ್ತೀರಾ? ಮಿನಿಸ್ಟ್ರನ್ನ ಕರ್ಕೊಂಬ ಅಂತ ಹೇಳಿದ್ರು. ಮಿನಿಸ್ಟ್ರು ಅಳಿಯನ್ನ ಅಲ್ಲಲ್ಲಿ ಅವರು ಡೆಲ್ಲಿಯಿಂದ ಬರ್ತಾ ಇದ್ರು, ಅವ್ರನ್ನ ಕರ್ಕೊಂಬ ಅಂತ ಹೇಳಿದ್ರು. ನಾನು ಮರ್ತುಬಿಟ್ಟು ಅಪ್ಪ ಯಾವನು ಇದು ಸರಿಯಾಗಿ ಆಯ್ತದೆ, ನನ್ನ ಕೆಲಸ ಹೋಗೋದಂತೂ ಗ್ಯಾರಂಟಿ. ಇನ್ಸ್ಪೆಕ್ಟ್ರು ಬಂದಾಗ ಹೌದು ಸರ್ ಇವರೇ ಮಿನಿಸ್ಟರ್ ಅಳಿಯ ಅಂತ ಹೇಳ್ಬಿಡ್ತೀನಿ, ನೀವು ಸುಮ್ಮನೆ ಬನ್ನಿ, ಅವ್ರು ಹೊರಟಾಯ್ತಾರೆ. ಆಯ್ತಾ? ಯಾರು ಸರ್? ನನಗೆ ಸರ್ ನಾವು ಬಸ್ ಇಲ್ಲ ಇವ್ರೆ ನಾನು ಹೇಳೋದಕ್ಕೆ ಇಲ್ಲ ಅಂದ್ರೆ ನೋಡಿ, ನಾನು ಏನೇನೋ ಬೇರೆ ಕೇಸಲ್ಲಿ ತಗೊಡ್ತೀನಿ, ಆಮೇಲೆ ನಾನು ಹೇಳ್ತಾ ಇದ್ದೀನಿ. ಸರ್ ನಮಸ್ಕಾರ ಸರ್. ಅಲ್ಲಿ ಮಿನಿಸ್ಟರ್ ಕರ್ಕೊಂಡ್ ಬಂದ್ಯಾ? ಮಿನಿಸ್ಟರ್ ಅಳಿ ಕರ್ಕೊಂಬಂದಿದ್ದೀನಿ ಸರ್. ಹೌದಾ? ಇಲ್ಲೇ ಇದ್ದಾರೆ. ಹೌದಾ? ನಮಸ್ಕಾರ. ಇದು ನಿಮ್ಗೆ ಯಾವ್ದು ಸರ್ಕಿಟ್ ಹೌಸ್ ಆಗುತ್ತಾ ಲಲಿತ್ ಮಾಲ್ ಬುಕ್ ಮಾಡ್ಲಾ ನಾನು ನಿಮ್ಗೆ? ಸರ್ಕಿಟ್ ಹೌಸ್ ಲಲಿತ್ ಮಾಲ್ AC ಯಾವ್ದಾರ ಆಗುತ್ತೆ, ನೀವು ಯಾವ್ದು ಹೇಳ್ತೀರಾ ಅದು? ಸರ್ ಸರ್ಕಿಟ್ ಹೌಸ್ ಸರ್, ಅವ್ರು ಯಾವಾಗಲೇ ನನ್ಗೆ ಹೇಳಿದ್ದಾರೆ. ಸರ್ಕಿಟ್ ಹೌಸ್ ಆಗುತ್ತಾ ಸರ್? ನಿಮ್ಮ ಲಲ್ಲು ಪ್ರಸಾದ್ ಅವ್ರ ಗಾಡಿ ನಂದೊಂದು ಟ್ರಾನ್ಸ್ಫರ್ ದಯವಿಟ್ಟು ಪ್ಲೀಸ್, ನಿಮ್ಮಿಂದ ಎಂದೇ ಆಗುತ್ತೆ ಅಲ್ಲಿ? ಹೌದಾ? ಸ್ವಲ್ಪ ನೋಡಿ. ಮಾಡ್ತೀನಿ ಅಂತ ಸರ್ ಅವರು. ಅಲ್ಲ ಕಣೆಯ, ಇಬ್ರು ಸೇರ್ಕೊಂಡು ಆಟ ಆಡ್ತಿದ್ರೆ ನಾನ್ ನೋಡ್ತಾ ಇದ್ದೆ. ನಾನು ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಸಾಬ್ರು ಬರ್ಲಿಲ್ಲ ಅಂತ ಈಗ ಬೈದ್ ನನ್ ಕಳ್ಸಿದ್ರೆ ನೀ ಇಲ್ಲಿ ನಿಂತಿದ್ಯಾ? ಇಲ್ಲಿ ಕರ್ಕೊಂಡ್ ಬಂದಿರೋ ಯಾರು ಸರ್? ಬನ್ನಿ ಸರ್. ಲಲ್ಲು ಪ್ರಸಾದ್ ಅವಳೆ ಅವ್ರು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ, ಆಟ ಆಡ್ತಿರಲ್ಲಿ. ಬನ್ನಿ ಸರ್, ಇಲ್ಲಿ ನಿಂತ್ಕೊಳ್ಳಿ ಸರ್. ಲಲ್ಲು ಪ್ರಸಾದ್ का ಬಾಂಧವ್ ಮುಂದಕ್ಕೆ ಏನು ಮಾಡ್ತಾ ಇದ್ದೀರಾ ಸರ್? ಇವರು ಹೆಸರು ಹೇಳ್ಕೊಂಡು ಏನು ಮಾಡ್ತಾ ಇದ್ದೀರಾ ಸರ್? ಇವರು ಸರ್ उनका सस्पेंड करो, उनका अरेस्ट करो. ಅವ್ರಿಗೆ ಸಸ್ಪೆಂಡ್ ಮಾಡ್ಬಿಟ್ಟು ಇವ್ರಿಗೆ ಅರೆಸ್ಟ್ ಮಾಡ್ಬಿಟ್ಟು. ಆಯ್ತು ಸರ್, ಖಂಡಿತ ಮಾಡ್ತೀನಿ ಸರ್. ನಾನು ಯಾವ ಲಾಲ್ ಪ್ರಸಾದ್ ಯಾದವ್ ಹೇಳೋಣ ಸರ್? ನಾನು ಲಾಲ್ ಪ್ರಸಾದ್ ಯಾದವ್ ಅಡಿ ಅಂತ ಹೇಳಿದಿಲ್ಲ ಸರ್. ನನ್ನ ಕೆಲಸ ಬಿಟ್ಟೋಗುತ್ತೆ. ಮತ್ತೆ ಬಂದಾಗ ಹಂಗೆ ತಾನು ಮಾತಾಡಿದ್ದು ಹೂ ಅಂದ್ರಲ್ಲ, ನಾ ಕೇಳಿದಾಗ ನೀವು ಯಾರು? ನೀವು ನಾನು ಮಾತನ್ನೇ ಹೇಳಿಲ್ಲ ಸರ್. ನಾನು ಮಾತು ಹೇಳಿಲ್ಲ ಸರ್. ಲಲಿತ್ ಮಾಲ್ ಬೇಕು, ಸರ್ಕಿಟ್ ಹೌಸ್ ಬೇಕು, ಅದಕ್ಕೆ ಸರ್ಕಿಟ್ ಹೌಸ್ ಅಲ್ಲಿ ನೀವು ನಾನು ಏನು ಹೇಳಿದ್ರೆ ಸರ್? ಯಾವ ಸರ್ಕ್ಯುಲೇಟ್ ಗೊತ್ತಿಲ್ಲ, ಮೈಸೂರು ನಮ್ಮ ಹಳ್ಳಿ ಜನ ಸರ್ಕ್ಯುಲೇಟ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಸರ್. ಅದು ಏನು ಹೇಳಿ ನೇರವಾಗಿ ಹೇಳಿ ಸರ್. ಹಿಂಗಲ್ಲ ಅಂತ ಯಾಕೆ ಒಪ್ಕೊಂಡ್ರಿ ಅಂತ ನೀವು ವಾದಿಸ್ಕೋಬೇಕು ಅಂತ. ನೀವ್ ಯಾಕೆ ಅಳಿ ಅಂತ ಹೇಳಕ್ ಹೋಗಿದ್ರಿ ಅಂಕಲ್? ಅದನ್ನ ಅಂಕಲ್ ನೀವ್ ಯಾಕೆ ಅಳಿ ಅಂತ ಒಪ್ಕೊಳಕ್ ಹೋಗಿದ್ರಿ? ಈಗ ಏನಂದ್ರೆ ಇವ್ರಿಗೆ ಪಿಕಪ್ ಮಾಡಕ್ ಕಳ್ಸೋರು ಅವರು. ಈಗ ನೀವು ಲಲ್ಲು ಪ್ರಸಾದ್ ಅಲ್ಲಿ ಅಂತ ಹೆಂಗ್ ಒಪ್ಕೊಂಡ್ರಿ ನೀವು? ಅದು ಸರ್ ಏನೋ ಬಿಡ್ಬೇಡಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಹೇಳಿ ಸರ್. ಎಲ್ಲ ನಿಮ್ ಕಾನೂನು ಇದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಓಕೆ ನಡೀರಿ. ಕಾನೂನು ಅಲ್ಲ ಸರ್ ಇವರು. ಮತ್ತೆ ಏನು ಗೊತ್ತಾ ಹೆಂಗ್ರಿ ಹೇಳೋಣ? ಯಾಕ್ರಿ ಗಾಬರಿ ಪಡಿಸ್ತಾರೆ ನಮ್ಮ? ನಾವು ಬಂದು ಅಡಿಗೆ ಬಟ್ಟೆ ಮಾಡಕ್ಕೆ. ಅದೇ ಅಂಕಲ್ ನಾನು ಹೇಳ್ತೆ ಮದುವೆ ಏನು ಸರ್ ನನ್ಗೆ ಗೊತ್ತಾಗೋಯ್ತು. ಇವ್ರೇನು ಮಾಡಿಲ್ಲ ಸರ್. ಇವ್ರಲ್ವಾ? ಇವ್ರೇನು ಮಾಡಿಲ್ಲ. ಮತ್ತೆ ಲಲ್ಲು ಪ್ರಸಾದ್ ಅಳಿಯ ಇಲ್ಲಿ ಇಲ್ಲಿ ನಿಂತಿಲ್ವಾ? ಇಲ್ಲಿ ಗ್ಲಾಸ್ ಹಾಕೊಂಡು ಒಳ್ಳೆಯವರು ಅಂತ ನಮಗ್ ಚೆನ್ನಾಗಿ ಗೊತ್ತು. ಹೇಳಿ ಸರ್. ನೋಡಿ ಸರ್ ಅಲ್ಲೇ ಕಣ್ಣಕ್ಕೆ ಬಿಟ್ಟು ತೋಳರ ಜಾಲಕ್ಕೆ ಕುರಿ ಶರಣಾಯ್ತು ಕುರಿಗಳ
ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ನಾಗಣ್ಣ ಅವರಿಗೆ ಹಬೀಬ್ ಇಂಡಸ್ಟ್ರೀಸ್ ರವರ ಜೀವ ಕುಕಿಂಗ್ ಆಯಿಲ್ ರವರಿಂದ ಈ ಕಿರುಕಾಣಿಕೆ. ತಾವು ದಯವಿಟ್ಟು ಇದನ್ನು ಸ್ವೀಕರಿಸಬೇಕು. ನವರಸ ನಾಯಕ ಜಗ್ಗೇಶ್ ಹಾಗೂ ಎಸ್ ನಾರಾಯಣ್ ರವರ ಹನಿಮೂನ್ ಎಕ್ಸ್ಪ್ರೆಸ್ ಚಿತ್ರತಂಡದಿಂದ ಈ ಕಿರುಕಾಣಿಕೆ. ಸವಿ ಹೋಮಿಯೋಪತಿಕ್ ರವರ ಸವಿ ಗ್ಲಿಸರಿನ್ ಸಾಪ್ಸ್ ರವರಿಂದ ಈ ಕಿರುಕಾಣಿಕೆ. GRS ಫ್ಯಾಂಟಸಿ ಪಾರ್ಕ್ ಮೈಸೂರು ಇವರ ವತಿಯಿಂದ ಈ ಕಿರುಕಾಣಿಕೆ. ತಾವು ದಯವಿಟ್ಟು ಇದನ್ನು ಸ್ವೀಕರಿಸಬೇಕು. ಲಲ್ಲು ಪ್ರಸಾದ್ ಯಾದವ್ ಅವರು ಅಳಿಯ ಬರ್ತಾ ಇದಾರೆ, ಪಿಕಪ್ ಮಾಡಿದ್ರೆ ಅಂತ ವಾಕಿ ಟಾಕಿಲಿ ಹೇಳಿದ್ರು. ಅವಾಗ ನೀವೇ ಅಂತ ಹೇಳ್ಬಿಡಿ ಸರ್ ಅಂತ ನಾನು ಹೇಳಿದೆ. ಯಾಕೆ ಒಪ್ಕೊಳ್ಳಿಲ್ಲ ನೀವು? ಅದಕ್ಕೆ ಸುಮ್ಸುನೆ ಅವನ ಹೇಳಿ ನಾನು ಯಾಕಾಗ ನಮ್ಮ ಹುಡ್ಸರ್ನ ಯಾವನೋ ಹೆಣ್ಣು ಕೊಟ್ರನ ಯಾವ ಲಾಲ್ ಪ್ರಸಾದ್ ಯಾಕ್ರಿ ಹೋಗ ನಾನು ಹೆಣ್ಣು ಕೊಟ್ರ ಯಾವನ ಅವನಲ್ಲ ಯಾವನ ಮಾಡ್ತಾರ. ಈಗ ನಗ್ನಗ್ತಾ ಇರಿ, ನಾವು ಮಾಡಿದ ತಮಾಷೆಗೆ ದಯವಿಟ್ಟು ಕ್ಷಮಿಸ್ತಾರೆ.